ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮಕ್ಕಳೇ. ಹೋದ ತರಗತಿಯಲ್ಲಿ ಸಂಖ್ಯೆಗಳೊಂದಿಗೆ ಆಟ ಅಂತಕ್ಕಂಥ ಪಾಠವನ್ನು ನೋಡಿದ್ವಿ. ಅಕ್ಷರಗಳನ್ನು ಕೊಟ್ಟಾಗ ಹೇಗೆ ಅದರ ಬೆಲೆಯನ್ನು ಕಂಡುಹಿಡಿಯಬೇಕು ಅಂತಕ್ಕಂಥದ್ದನ್ನು ನೋಡಿದ್ವಿ. ಇವತ್ತು ಅದರ ಮುಂದುವರೆದ ಭಾಗವಾಗಿರ್ತಕ್ಕಂತಹ ಬಾಧ್ಯತೆಯ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ. ನೀವು 6 ಮತ್ತು 7ನೇ ತರಗತಿಯಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಅದು 2ರಿಂದ ಭಾಗ ಆಗುತ್ತಾ, 3ರಿಂದ ಭಾಗ ಆಗುತ್ತಾ, 5ರಿಂದ 4, 5, 6, 9, 11 ಈ ಸಂಖ್ಯೆಗಳಿಂದ ಭಾಗವಾಗ್ತಕ್ಕಂತಹ ಸಂಖ್ಯೆಗಳನ್ನು ನೀವು ಸುಲಭವಾಗಿ ಗುರುತಿಸಿದ್ದೀರಿ ಮಕ್ಕಳು. ಹಾಗಾದರೆ ಅದು ನಿಜಾನ? ಅದಕ್ಕೆ ಒಂದು ಸಾಮಾನ್ಯೀಕರಣ ರೂಪವನ್ನು ನಾವಿವತ್ತು ಕೊಡೋಣ ಮಕ್ಕಳೇ. ಆಗ ನಾವೇನು ಕಲ್ತಿದ್ದೀವಿ ಅದರ ಸ್ವಲ್ಪ ಮುಂದುವರೆದ ಭಾಗವನ್ನು ನಾವು 8ನೇ ತರಗತಿಯಲ್ಲಿ ಕಲ್ತ್ಕೊಳ್ಳೋಣ ಮಕ್ಕಳೇ. ಈಗ ಬಾಧ್ಯತೆಯ ನಿಯಮ ಅಂದರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿ ಬೇಕಲ್ವ ಮಕ್ಕಳೇ. ಏನು ಬಾಧ್ಯತೆಯ ನಿಯಮ ಅಂದರೆ, ಒಂದು ಪೂರ್ಣಾಂಕವನ್ನು ಮತ್ತೊಂದು ಪೂರ್ಣಾಂಕದಿಂದ ನಿಶ್ಶೇಷವಾಗಿ ಭಾಗ ಆಗುತ್ತಾ ಅಂತೇಳಿ ಪರೀಕ್ಷಿಸ್ತಕ್ಕಂಥದ್ದು. ಒಂದು ಪೂರ್ಣಾಂಕ ತಗೊಂಡಿದ್ದೀವಿ, ಮತ್ತೊಂದು ಪೂರ್ಣಾಂಕದಿಂದ ಅದನ್ನು ಭಾಗಿಸ್ತಾ ಇದ್ದೀವಿ, ಆಗ ಅದು ನಿಶ್ಶೇಷವಾಗಿ ಭಾಗ ಆಗಬೇಕು. ಆದರೆ ಅದನ್ನು ನಾವು ಬಾಧ್ಯತೆಯ ನಿಯಮ ಅಂತೇಳಿ ಕರಿತೀವಿ. ಭಾಗಗಳನ್ನ ಮಕ್ಕಳೇ, ಒಂದು ಪೂರ್ಣ ಸಂಖ್ಯೆ ಬಾಧ್ಯತೆಯ ನಿಯಮ. ಬಾಧ್ಯತೆಯ ನಿಯಮ ಏನು ಹೇಳುತ್ತೆ? ಒಂದು ಪೂರ್ಣ ಸಂಖ್ಯೆಯು ಮತ್ತೊಂದು ಪೂರ್ಣ ಸಂಖ್ಯೆಯಿಂದ ಭಾಗವಾಗುತ್ತದೆಯೇ ಎಂಬುದನ್ನು ಸುಲಭವಾಗಿ ಕಂಡುಹಿಡಿಯುವ ನಿಯಮವಾಗಿದೆ. ಗಮನಿಸಿ ಮಕ್ಕಳೇ, ಒಂದು ಪೂರ್ಣ ಸಂಖ್ಯೆಯ ಬಗ್ಗೆ ಈಗಾಗಲೇ ನಿಮಗೆ ಮಾಹಿತಿ ಇದೆ. ಪೂರ್ಣ ಸಂಖ್ಯೆಯು ಮತ್ತೊಂದು ಪೂರ್ಣ ಸಂಖ್ಯೆಯಿಂದ ಭಾಗವಾಗುತ್ತದೆಯೇ ಎಂಬುದನ್ನು ಸುಲಭವಾಗಿ ಕಂಡುಹಿಡಿತಕ್ಕಂಥ ನಿಯಮವನ್ನೇ ನಾವು ಬಾಧ್ಯತೆಯ ನಿಯಮ ಅಂತೇಳಿ ಕರೀತೀವಿ. ಹಾಗಾದರೆ 10ರ ಬಾಧ್ಯತೆಯ ನಿಯಮವನ್ನು ನಾವು ನೋಡೋಣ. 10ರ ಬಾಧ್ಯತೆಯ ನಿಯಮವನ್ನು ಇವತ್ತು ನೋಡೋಣ ಮಕ್ಕಳೇ. ಸರ್ವೇ ಸಾಧಾರಣವಾಗಿ ತಮಗೆಲ್ಲ ಗೊತ್ತಿದೆ ಮಕ್ಕಳೇ, 10, 100, 1000, 10,000. ಗಮನಿಸಿ ಮಕ್ಕಳೇ, ಬಿಡಿ ಸ್ಥಾನದಲ್ಲಿ ಸೊನ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ಇಲ್ಲಿ ಬರ್ಕೊಂಡಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಬಿಡಿ ಸ್ಥಾನದಲ್ಲಿ 0 ಇದೆ. ಹಾಗಾದರೆ ಬಿಡಿ ಸ್ಥಾನದಲ್ಲಿ 0 ಇದ್ದರೆ ಆಗ ಅದು 10ರಿಂದ ಭಾಗ ಆಗುತ್ತೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹಾಗಾದರೆ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ನಿಯಮ ಇದೆ. ಆ ನಿಯಮವನ್ನು ಒಂಚೂರು ಪರೀಕ್ಷೆ ಮಾಡ್ಕೊಳ್ಳೋಣ. ಈಗ ಒಂದು ಸಂಖ್ಯೆಯನ್ನು ನಾನು ತಗೊಳ್ತಾ ಇದ್ದೀನಿ, CBA ಅಂತೇಳಿ ಒಂದು ಸಂಖ್ಯೆಯನ್ನು ತಗೊಂಡಿದ್ದೀನಿ, CBA ಅಂತೇಳಿ. ಹಾಗಾದರೆ ಇಲ್ಲಿ ಇದನ್ನು ನಾವು ವಿಸ್ತರಿಸಿ
ಬರೆಯೋಣ, ವಿಸ್ತೃತ ರೂಪಕ್ಕೆ ಬರ್ಕೊಳ್ಳೋಣ. ಇಲ್ಲಿ ಡಾಟ್ ಅನ್ನು ಇಟ್ಟಿದೆ ಅಂದ್ರೆ CAB ಹಿಂದಕ್ಕೆ ಇನ್ನೂ ಕೂಡ ಸಂಖ್ಯೆಗಳಿದೆ ಅಂತಕ್ಕಂಥ ಮಾಹಿತಿಯನ್ನು ಅದು ಕೊಡುತ್ತೆ. ಹಾಗಾದ್ರೆ ಇದನ್ನು ನಾನು ವಿಸ್ತೃತ ರೂಪದಲ್ಲಿ ಬರೆದಾಗ ಡಾಟ್ ಹಾಕೋಣ, ಪ್ಲಸ್ 1000 ಇಂಟು ಡಿ ಪ್ಲಸ್ 100 ಇಂಟು ಸಿ ಪ್ಲಸ್ 10 ಇಂಟು ಬಿ ಪ್ಲಸ್ ಎ ಅಲ್ವಾ. ಹಾಗಾದ್ರೆ ಇಲ್ಲಿ ಇನ್ನೊಂದು ಸಂಖ್ಯೆಯನ್ನು ನಾನು ತಗೊಳ್ತಾ ಇದ್ದೀನಿ, ಡಿ ಅಂತ. ABCD. ಎ ಅನ್ನೋದು ಬಿಡಿ ಸ್ಥಾನ, ಬಿ ಅನ್ನೋದು 10ರ ಸ್ಥಾನ, ಸಿ ಅನ್ನೋದು 100ರ ಸ್ಥಾನ, ಡಿ ಅನ್ನೋದು 1000ರ ಸ್ಥಾನದಲ್ಲಿ ಇದೆ. ಹಾಗಾದ್ರೆ ಈ 1000 ಅಂತಕ್ಕಂಥದ್ದು, 100 ಅಂತಕ್ಕಂಥದ್ದು, 10 ಅಂತಕ್ಕಂಥದ್ದು ಆ ಸಂಖ್ಯೆಗಳ ಗುಣಕ ಇದೆ, ನೀವು ಗಮನಿಸ್ತಾ ಇದ್ದೀರಿ. ಹಾಗಾದ್ರೆ ಇವೆಲ್ಲವೂ ಕೂಡ 10ರಿಂದ ಭಾಗ ಆಗುತ್ತೆ. ಹಾಗಾದ್ರೆ ಎ ಅಂತಕ್ಕಂಥದ್ದು, ಎ ಅಂತಕ್ಕಂಥದ್ದು ಇದು 10ರಿಂದ ಭಾಗವಾಗಬೇಕಾದ್ರೆ, 10ರಿಂದ ಭಾಗವಾಗಬೇಕಾದರೆ ಅದು 10ರಿಂದ ಭಾಗ ಆಗಬೇಕು. ಎ ಅನ್ನೋದು 10ರಿಂದ ಭಾಗ ಆದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ 10ರಿಂದ ಭಾಗ ಆಗುತ್ತೆ. ಹಾಗಾದ್ರೆ ಎ ಅನ್ನೋದು 10ರಿಂದ ಭಾಗವಾಗಬೇಕಾದ್ರೆ ಎ ಅನ್ನೋದು 0 ಆಗಿರಲೇಬೇಕು. ಎ ಅಂದ್ರೆ ಬಿಡಿ ಸ್ಥಾನ 0 ಆದಾಗ ಮಾತ್ರ, ಎ = 0 ಆದಾಗ ಮಾತ್ರ ಆ ಸಂಖ್ಯೆಯು 10ರಿಂದ ಭಾಗವಾಗುವುದು ಅಲ್ವಾ ಮಕ್ಕಳೇ. ಈಗ ಉದಾಹರಣೆಗೆ 10ರ ಅಪವರ್ತ್ಯಗಳನ್ನು ಬರೆಯೋಣ. 10, 20, 30, 40, 50, 60 ಅಲ್ವಾ. ಗಮನಿಸ್ತಾ ಇದ್ದೀರಿ ಮಕ್ಕಳ. 10ರ ಅಪವರ್ತ್ಯಗಳನ್ನು ಬರ್ಕೊಂಡಿದ್ದೀವಿ. ಗಮನಿಸಿ, ಬಿಡಿ ಸ್ಥಾನದಲ್ಲಿ ಏನಿದೆ ಎಲ್ಲದರಲ್ಲೂ ಕೂಡ 0 ಇದೆ. ಹಾಗಾಗಿ ಇವೆಲ್ಲವೂ ಕೂಡ 10ರಿಂದ ಭಾಗವಾಗುತ್ತೆ. ಅದರಿಂದ 10ರ ಭಾಜ್ಯತೆಯ ನಿಯಮವನ್ನು ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಬಿಡಿ ಸ್ಥಾನದಲ್ಲಿ ಅದು 0 ಆಗಿದ್ದರೆ ಮಾತ್ರ ನಮಗೆ ಏನಾಗುತ್ತೆ, ಕೊಟ್ಟಂತಹ ಸಂಖ್ಯೆ 10ರಿಂದ ಭಾಗವಾಗುತ್ತೆ. ಈಗ ಉದಾಹರಣೆಗೆ 2340 ಅಂತೇಳಿ ಬರ್ಕೊಂಡ್ರೆ ಇದು 10ರಿಂದ ಭಾಗವಾಗುತ್ತಾ ಅಂದರೆ ಮಕ್ಕಳೇ ಸುಲಭವಾಗಿ ಹೇಳ್ತೀರಿ, ಬಿಡಿ ಸ್ಥಾನದಲ್ಲಿ 0 ಇದೆ, ಹಾಗಾಗಿ ಇದು 10ರಿಂದ ಭಾಗ ಆಗುತ್ತೆ. ಈಗ ಮತ್ತೊಂದು ನಿಯಮವನ್ನು ನಾವು ತಿಳ್ಕೊಳ್ಳೋಣ, 2ರ ಭಾಜ್ಯತೆಯ ನಿಯಮವನ್ನು ತಿಳ್ಕೊಳ್ಳೋಣ ಮಕ್ಕಳೇ. 10ರ ಭಾಜ್ಯತೆಯ ನಿಯಮವನ್ನು ತಿಳ್ಕೊಂಡ್ವಿ. ಈಗ 2ರ ಭಾಜ್ಯತೆಯ ನಿಯಮವನ್ನು ತಿಳ್ಕೊಳ್ಳೋಣ. 2ರ ಭಾಜ್ಯತೆಯ ನಿಯಮ ಈಗ 2, 4, 6, 8, 10 ಬರ್ದಿದ್ದೀನಲ್ವಾ. ಇಲ್ಲಿ 2, 4, 6, 8 ಇರಲಿ, 0. ಹಾಗೆ 1, 3, 5, 7, 9 ಅಂಕಿಗಳನ್ನು ಬರ್ಕೊಂಡಿದ್ದೀವಿ. ಹಾಗಾದರೆ 0, 2, 4, 6, 8 ಅಂತಕ್ಕಂಥದ್ದು ಇವು ಎಂಥ ಸಂಖ್ಯೆಗಳು ಮಕ್ಕಳೇ? ನಾವು 0ನ ಬಿಟ್ಬೇಡ, ಆಮೇಲೆ ತಗೊಳ್ಳಂತೆ. 2, 4, 6, 8 ಇವು ಎಂಥ ಸಂಖ್ಯೆಗಳು? ಸಮ ಸಂಖ್ಯೆಗಳು ಅಥವಾ ಸರಿ ಸಂಖ್ಯೆಗಳು ಅಂತೇಳಿ ಕರೀತೀವಿ, ಸಮ ಸಂಖ್ಯೆ. ಹಾಗೆ 1, 3, 5, 7, 9 ಅಂತಕ್ಕಂಥದ್ದು ಬೆಸ ಸಂಖ್ಯೆಗಳು. ಹಾಗಾದ್ರೆ ಕೊಟ್ಟಂತಹ ಒಂದು ಸಂಖ್ಯೆ 2ರಿಂದ ಭಾಗವಾಗಬೇಕು ಅಂದ್ರೆ, ಈಗ ಇಲ್ಲಿ ಒಂದು ಉದಾಹರಣೆಯನ್ನು ಗಮನಿಸೋಣ. ಈಗ ಸರಿ ಸಂಖ್ಯೆಗಳನ್ನು ನಾನು 2ರಿಂದ ಭಾಗಿಸ್ತೀನಿ, 8ಅನ್ನು ಭಾಗಿಸ್ಕೊಳ್ತಾ ಇದ್ದೀನಿ. 2, 4, 8, 0. ಹಾಗೆ ಬೆಸ ಸಂಖ್ಯೆಯನ್ನು ನಾನು ಭಾಗಿಸ್ಕೊಳ್ತೀನಿ ಮಕ್ಕಳೇ. 2, 4, 8.
ಹಾಗಾದ್ರೆ ಸ್ವಲ್ಪ ಗಮನಿಸಿ ಮಕ್ಕಳೇ, ಕೊಟ್ಟಂತಹ ಸಂಖ್ಯೆ 2ರಿಂದ ನಿಶೇಷವಾಗಿ ಭಾಗ ಆಗಬೇಕು. ನನಗೆ ಶೇಷ 0 ಬರಬೇಕು. 0 ಬಿಟ್ಟು ಬೇರೆ ಸಂಖ್ಯೆಗಳು ಬಂದರೆ ಅದು 2ರಿಂದ ಭಾಗ ಆಗಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ನನಗೆ ಸಂಖ್ಯೆಯ ಬಿಡಿ ಸ್ಥಾನ ಅಲ್ವಾ, ಸ್ಥಾನ ಬೆಲೆ ನೋಡಿ ನಮಗೆ ಎಷ್ಟು ಉಪಯೋಗ ಆಗ್ತಾ ಇದೆ. ಆ ಸ್ಥಾನ ಬೆಲೆ ಗೊತ್ತಿರೋದ್ರಿಂದ ಇವುಗಳನ್ನು ನಾವು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆಗಳು ಇದ್ರೆ, ಕೊಟ್ಟಂತಹ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆಗಳು ಇರಬೇಕು. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆಗಳು ಇದ್ದಲ್ಲಿ ಅದು 2ರಿಂದ ಭಾಗವಾಗುತ್ತೆ. ಹಾಗಾದ್ರೆ ಬೆಸ ಸಂಖ್ಯೆಗಳು ಕೊಟ್ಟಂತಹ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿದ್ದರೆ ಅದು 2ರಿಂದ ಭಾಗ ಆಗೋದಿಲ್ಲ. ಹಾಗಾದ್ರೆ ಒಂದು ಉದಾಹರಣೆಯನ್ನು ನಾವು ಇಲ್ಲಿ ತಗೊಳ್ಳೋಣ. ಒಂದು ಸಂಖ್ಯೆಯನ್ನು ನಾವು ತೆಗೆದುಕೊಳ್ಳೋಣ. ಒಂದು ಸಂಖ್ಯೆ CBA ಆಗಿರಲಿ. ಇದನ್ನು ವಿಸ್ತೃತ ರೂಪದಲ್ಲಿ ಬರೆಯೋಣ ಮಕ್ಕಳೇ. ಡಾಟ್ ಡಾಟ್ ಇಡೋಣ. ಅಂದರೆ ಇಲ್ಲಿ ಹಿಂದ್ಗಡೆಗೂ ಕೂಡ ಸಂಖ್ಯೆಗಳಿದೆ ಅಂತ ಹೇಳಿ ಅರ್ಥ. ಪ್ಲಸ್ 100 ಇಂಟು ಸಿ ಪ್ಲಸ್ 10 ಇಂಟು ಬಿ ಪ್ಲಸ್ ಎ. 100 ಮತ್ತೆ 10 ಇವು ಎರಡೂ ಕೂಡ 2ರಿಂದ ಭಾಗವಾಗುತ್ತೆ ಮಕ್ಕಳೇ, ಅಲ್ವಾ ಮಕ್ಕಳೇ? ಯಾಕೆ ಅಂದರೆ 10ರ ಅಪವರ್ತನಗಳು 2 ಮತ್ತೆ 5 ಇದೆ. ಹಾಗಾದರೆ 2ರಿಂದ 10 ಭಾಗ ಆಗುತ್ತೆ, 5ರಿಂದನೂ ಕೂಡ ಆಗುತ್ತೆ. ಹಾಗೆ 100ಅನ್ನು ನಾನು 10 ಇಂಟು 10 ಇಂಟು 2 ಅಂತೇಳಿ ಬರ್ಕೋಬೋದು. 2ರಿಂದ ಅದು ಭಾಗ ಆಗುತ್ತೆ. ಹಾಗಾಗಿ 100 ಮತ್ತೆ 10 2ರಿಂದ ಭಾಗ ಆಗುತ್ತೆ. ಹಾಗಾದರೆ ನನಗೆ ಬೇಕಾಗಿರೋದು ಹೇಗೆ ಯಾವ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥದ್ದು. ಹೇಗೆ ನಾನು ಯಾವ ಬೆಲೆಯನ್ನು ಕೊಡಬೇಕು, ಯಾವ ಬೆಲೆಯನ್ನು ಕೊಟ್ಟಾಗ ಅದು 2ರಿಂದ ಭಾಗವಾಗುತ್ತೆ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿದೆ. ಎ ಎಲ್ಲಿದೆ? ಬಿಡಿ ಸ್ಥಾನದಲ್ಲಿದೆ ಮಕ್ಕಳೇ. ಹಾಗಾದ್ರೆ ಎ ಬಿಡಿ ಸ್ಥಾನದಲ್ಲಿರೋದ್ರಿಂದ ಎ 2ರಿಂದ ಭಾಗವಾಗಬೇಕು. ಹಾಗಾದ್ರೆ ಎ ಅನ್ನೋದು 2ರಿಂದ ಭಾಗವಾಗಬೇಕಾದ್ರೆ ನಾನು ಸಮ ಸಂಖ್ಯೆಗಳನ್ನು ಮಾತ್ರ ಕೊಡಬೇಕು ಜೊತೆಗೆ. ಹಾಗಾದ್ರೆ ಎ ಇಸ್ ಈಕ್ವಲ್ ಟು 0 ಕೊಡ್ಬೋದು, 2ಅನ್ನು ಕೊಡ್ಬೋದು, 4ಅನ್ನು ಕೊಡ್ಬೋದು, 6ಅನ್ನು ಕೊಡ್ಬೋದು, ಅಥವಾ 8ಅನ್ನು ಕೂಡ ಕೊಡ್ಬೋದು. ಹಾಗಾದ್ರೆ 2ರಿಂದ ನಿಶೇಷವಾಗಿ ಭಾಗ ಆಗಬೇಕು ಅಂದರೆ ಬಿಡಿ ಸ್ಥಾನದಲ್ಲಿ ಏನ ಬೆಲೆ 0 ಇರಬಹುದು, ಬಿಡಿ ಸ್ಥಾನದಲ್ಲಿ ಏನ ಬೆಲೆ 2 ಇರಬಹುದು, ಬಿಡಿ ಸ್ಥಾನದಲ್ಲಿ ಎ ಬೆಲೆ 4 ಇರಬಹುದು, ಬಿಡಿ ಸ್ಥಾನದಲ್ಲಿ ಎ ಬೆಲೆ 6 ಇರಬಹುದು, ಬಿಡಿ ಸ್ಥಾನದಲ್ಲಿ ಏನ ಬೆಲೆ 8 ಇರಬಹುದು. ಕೆಲವು ಉದಾಹರಣೆಗಳನ್ನು ನಾವು ಗಮನಿಸೋಣ ಮಕ್ಕಳೇ. ಕೆಲವು ಉದಾಹರಣೆಗಳನ್ನು ಗಮನಿಸೋಣ. ಈಗ ಉದಾಹರಣೆಗೆ 10 ಅನ್ನೋದು 2ರಿಂದ ಭಾಗ ಆಗುತ್ತೆ. ಬಿಡಿ ಸ್ಥಾನದಲ್ಲಿ 0 ಇದೆ. 122 ಅಂತ ಹೇಳಿ ಬರ್ಕೊಂಡಿದ್ದೀನಿ. ಬಿಡಿ ಸ್ಥಾನದಲ್ಲಿ 2 ಇದೆ. ಹಾಗಾಗಿ 2ರಿಂದ ಇದು ಭಾಗ ಆಗುತ್ತೆ ಅಂತ ಗೊತ್ತಿದೆ. ಹಾಗಾದ್ರೆ 324 ಅಂತ ಹೇಳಿ ಬರೀತೀನಿ. ಬಿಡಿ ಸ್ಥಾನದಲ್ಲಿ 4 ಇದೆ. ಹಾಗಾದ್ರೆ ಇದು ಕೂಡ 2ರಿಂದ ಭಾಗವಾಗುತ್ತೆ. ಹಾಗೆ ಇನ್ನೊಂದು ಉದಾಹರಣೆಯನ್ನ ನೋಡೋಣ. 1006 ಅಂತ ಹೇಳಿ ಬರ್ಕೊಳ್ತೀನಿ ಮಕ್ಕಳೇ. ಬಿಡಿ ಸ್ಥಾನದಲ್ಲಿ 6 ಇದೆ. ಹಾಗಾಗಿ ಇದು ಕೂಡ 2ರಿಂದ ಭಾಗ ಆಗುತ್ತೆ. 2018 ಅಂತ ಹೇಳಿ ಬರೀತಾ ಇದ್ದೀನಿ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ 8 ಇದೆ. ಅದರಿಂದ ಇದು ಕೂಡ 2ರಿಂದ ಭಾಗವಾಗುತ್ತೆ. ಅಂದ್ರೆ 2ರಿಂದ ಭಾಗವಾಗಬೇಕು ಅಂದ್ರೆ ಬಿಡಿ ಸ್ಥಾನದಲ್ಲಿ 0 ಇರಬೇಕು, 2 ಇರಬೇಕು, ಅಥವಾ 4 ಇರಬೇಕು, ಅಥವಾ 6 ಇರಬೇಕು, ಅಥವಾ 8 ಇರಬೇಕು. ಹಾಗಾದರೆ 2ರ ಬಾಧ್ಯತೆಯ ನಿಯಮಗಳು ಅರ್ಥ ಆಯ್ತಲ್ಲ ಮಕ್ಕಳೇ? ಮೊದಲು ನೋಡಿದ್ದು 10ರ ಬಾಧ್ಯತೆಯ ನಿಯಮಗಳು. 10ರ ಬಾಧ್ಯತೆಯ ನಿಯಮದಲ್ಲಿ ಬಿಡಿ ಸ್ಥಾನದಲ್ಲಿ 0 ಮಾತ್ರ ಇರಬೇಕು. ಹಾಗಾದ್ರೆ 2ರ ಬಾಧ್ಯತೆಯ ನಿಯಮದಲ್ಲಿ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆಗಳು ಇರಬೇಕು ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಾಗ್ತಾ ಇದೆ ಮಕ್ಕಳೇ. ಹಾಗಾದ್ರೆ ನಂತರದಲ್ಲಿ
5ರ ಭಾಜ್ಯತೆಯ ನಿಯಮವನ್ನು ತಿಳ್ಕೊಳ್ಳೋಣ ಮಕ್ಕಳೇ. 5ರ ಭಾಜ್ಯತೆಯ ನಿಯಮ. 5ರ ಭಾಜ್ಯತೆಯ ನಿಯಮ ಏನಿರುತ್ತೆ? ಆ 5ರ ಅಪವರ್ತ್ಯಗಳನ್ನು ಬರ್ಕೊಳ್ಳೋಣ ಮಕ್ಕಳೇ. 5ರ ಅಪವರ್ತ್ಯಗಳನ್ನು ಬರೆಯೋಣ. 5ರ ಅಪವರ್ತ್ಯಗಳು. 5ರ ಅಪವರ್ತ್ಯಗಳು ಹೇಗಿರುತ್ತೆ ಮಕ್ಕಳೇ? 5, 10, 15, 20, 25, 30, 35, 40. ಗಮನಿಸಿ ಮಕ್ಕಳೇ, ಗಮನವಿಟ್ಟು ನೋಡಿ ಮಕ್ಕಳೇ. ಬಿಡಿ ಸ್ಥಾನದಲ್ಲಿ 5 ಇದೆ, 0 ಇದೆ, 5 ಇದೆ, 0 ಇದೆ, 5 ಇದೆ, 0 ಇದೆ, 5 ಇದೆ, 0 ಇದೆ. ಗೊತ್ತಾಯ್ತಲ್ವಾ? 5 ಮತ್ತೆ 0 ಇವೆರಡು ಬಿಡಿ ಸ್ಥಾನದಲ್ಲಿ ಇದ್ದಾಗ ಅದು 5ರಿಂದ ಭಾಗ ಆಗುತ್ತೆ ಅಲ್ವಾ ಮಕ್ಕಳೇ? ನೋಡ್ತಿದ್ದಂಗೆ ಗೊತ್ತಾಗ್ತಾ ಇದೆ ನಮಗೆ. ಬಿಡಿ ಸ್ಥಾನದಲ್ಲಿ 5 ಇರಬೇಕು, ಇಲ್ಲ 0 ಇರಬೇಕು. 5 ಮತ್ತೆ 0 ಇಲ್ಲಿ ಏನಾಗ್ತಾ ಇದೆ? ಒಂದಾದ್ಮೇಲೆ ಒಂದು ಅನುಕ್ರಮವಾಗಿ ಬರ್ತಾ ಇದೆ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಏನಿರಬೇಕು? 0 ಅಥವಾ 5 ಇದ್ದಲ್ಲಿ ಆ ಸಂಖ್ಯೆಯು ಎಷ್ಟರಿಂದ? 5ರಿಂದ ಭಾಗವಾಗುತ್ತದೆ. 5ರಿಂದ ಭಾಗವಾಗುತ್ತದೆ. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ಹಾಗಾದ್ರೆ ಒಂದು ಸಂಖ್ಯೆ, ಇದನ್ನ ಜನರಲೈಸ್ ಮಾಡ್ಕೊಳ್ಳೋಣ, ಇದನ್ನ ಅರ್ಥ ಮಾಡ್ಕೊಳ್ಳೋಣ ಮತ್ತಷ್ಟು. ಒಂದು ಸಂಖ್ಯೆ CBA ಆಗಿರಲಿ. ಹಾಗಾದ್ರೆ ಇದರ ವಿಸ್ತೃತ ರೂಪ 100C ಪ್ಲಸ್ 10B ಪ್ಲಸ್ A. 10 ಮತ್ತೆ 100 5ರಿಂದ ಭಾಗ ಆಗುತ್ತೆ. ಯಾಕೆಂದ್ರೆ 10ನ್ನ ನಾನು 5 × 2 ಅಂತ ಹೇಳಿ ಬರೀಬಹುದು. ಹಾಗಾದ್ರೆ 5 ಮತ್ತೆ 2 10ರ ಅಪವರ್ತನಗಳು ಆಗಿರೋದ್ರಿಂದ ಇಲ್ಲಿ 10 ಮತ್ತೆ 100 5ರಿಂದ ಭಾಗ ಆಗುತ್ತೆ. ಆದರೆ ನಾವೀಗ ಗಮನಿಸಬೇಕಾಗಿರೋದು ಬಿಡಿ ಸ್ಥಾನ. ಹಾಗಾದ್ರೆ 5ರಿಂದ ಅದು ನಿಶೇಷವಾಗಿ ಭಾಗ ಆಗಲೇಬೇಕು ಅಂದ್ರೆ ಬಿಡಿಯ ಸ್ಥಾನದಲ್ಲಿ ನನಗೇನಿರಬೇಕು? A = 0 ಅಥವಾ 5 ಇರಬೇಕು. ಹಾಗಾದರೆ ಏನ ಬೆಲೆ 0 ಅಥವಾ 5 ಇವೆರಡರಲ್ಲಿ ಯಾವುದಾದ್ರೂ ಒಂದು ಬಿಡಿ ಸ್ಥಾನದಲ್ಲಿ ಇದೆ ಅಂದ್ರೆ ಅದು 5ರಿಂದ ಭಾಗ ಆಗುತ್ತೆ. ಒಂದು ದೊಡ್ಡ ಸಂಖ್ಯೆಯನ್ನು ತಗೊಳ್ಳೋಣ. 2005 ಅಂತ ಹೇಳಿ ಬರ್ತಿದ್ದೀನಿ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ 5 ಇದೆ. ಕಣ್ಣು ಮುಚ್ಕೊಂಡು ಹೇಳ್ತೀವಿ ಇದು 5ರಿಂದ ಭಾಗ ಆಗುತ್ತೆ. ಭಾಗಿಸಿ ನೋಡ್ರಿ ಮಕ್ಕಳೇ, ಅದು 5ರಿಂದ ಭಾಗ ಆಗುತ್ತೆ. ಹಾಗೆ 2010 ಅಂತ ಹೇಳಿ ಬರೀತಾ ಇದ್ದೀನಿ. ಬಿಡಿ ಸ್ಥಾನದಲ್ಲಿ 0 ಇದೆ ಅಲ್ವಾ ಮಕ್ಕಳೇ? 2020 ಅಲ್ವಾ ಇಸ್ವಿ? ಹಾಗಾದ್ರೆ ಅದು ಕೂಡ ಏನಾಗ್ತಾ ಇದೆ? 2ರಿಂದ ಭಾಗ ಆಗುತ್ತೆ. 5ರಿಂದ ಭಾಗ ಆಗುತ್ತೆ. ಹಾಗಾದರೆ ಬಿಡಿ ಸ್ಥಾನದಲ್ಲಿ 5 ಅಥವಾ 0 ಇದ್ದಲ್ಲಿ ಅದು 5ರಿಂದ ಭಾಗ ಆಗುತ್ತೆ. 0 ಇದ್ರೆ 10ರಿಂದನೂ ಭಾಗ ಆಗುತ್ತೆ, 2ರಿಂದನೂ ಭಾಗ ಆಗುತ್ತೆ, 5ರಿಂದನೂ ಭಾಗ ಆಗುತ್ತೆ. ಆದರೆ 5 ಇದ್ರೆ ಅದು 5ರಿಂದ ಮಾತ್ರ ಭಾಗ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? 5ರ ಭಾಜ್ಯತೆಯ ನಿಯಮಗಳನ್ನು ಈಗ 9 ಮತ್ತೆ 3ರ ಭಾಜ್ಯತೆಯ ನಿಯಮಗಳನ್ನು ನೋಡೋಣ. 3 ಮತ್ತೆ 9ರ ಭಾಜ್ಯತೆಯ ನಿಯಮ. ಆ ಭಾಜ್ಯತೆಯ 3 ಮತ್ತು 9ರ ಭಾಜ್ಯತೆಯ ನಿಯಮಗಳನ್ನು ನೋಡೋದಕ್ಕೆ ನಾವು 2 ಮತ್ತೆ 5ರ ಮೇಲಿನ ಭಾಜ್ಯತೆಯ ನಿಯಮದ ಮೇಲೆ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸಿ ನೋಡೋಣ ಮಕ್ಕಳೇ. ಆಮೇಲೆ
3 ಮತ್ತು 9ರ ಬಾಧ್ಯತೆಯ ನಿಯಮಗಳನ್ನು ತಿಳ್ಕೊಳ್ಳೋಣ. ಒಂದು ಲೆಕ್ಕವನ್ನು ಬರ್ಕೊಳ್ಳೋಣ ಮಕ್ಕಳೇ. ಮೊದಲನೇ ಒಂದು ಲೆಕ್ಕವನ್ನ ಬರ್ಕೊಳ್ಳೋಣ ಮಕ್ಕಳೇ. n/2 n ಅಂತಕ್ಕಂಥ ಸ್ವಾಭಾವಿಕ ಸಂಖ್ಯೆಯನ್ನ 2ರಿಂದ ನಾನು ಭಾಗಿಸ್ತಾ ಇದ್ದೀನಿ. ಭಾಗಾಕಾರವು ಶೇಷ ಒಂದನ್ನು ಉಳಿಸಿದರೆ n ನ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು? ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು? ಸ್ವಲ್ಪ ಗಮನಿಸಿ ಮಕ್ಕಳೇ. ಲೆಕ್ಕ ಈ ರೀತಿಯಾಗಿದೆ. ಸ್ವಾಭಾವಿಕ ಸಂಖ್ಯೆಯನ್ನ ನಾನು 2ರಿಂದ ಭಾಗಿಸ್ತಾ ಇದ್ದೀನಿ. n ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಹಾಗಾದ್ರೆ n ನ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು ಅಲ್ವಾ? ಇದಕ್ಕೆ ಉತ್ತರವನ್ನ ಬರ್ಕೊಳ್ಳೋಣ ಮಕ್ಕಳೇ. ಗಮನಿಸಿ ಫಸ್ಟು, ಆಮೇಲೆ ಬರಿಬೇಕು. 2 ದೋಣಿಯಲ್ಲಿ ಒಂದು ದೋಣಿಯಲ್ಲಿ ಕುತ್ಕೊಂಡು 2 ಕಡೆ ಕಾಲಿಡಬಾರ್ದು. ಅಂದ್ರೆ ನೀರಿನಲ್ಲಿ ಇಟ್ಕೊಂಡು ದೋಣಿಯಲ್ಲಿ ಇಟ್ಕೊಂಡು 2 ಕಡೆನ ಕಾಲಿಟ್ಕೊಂಡು ಕುತ್ಕೊಂಡ್ರೆ ಮುಳುಗಿ ಹೋಗ್ತೀವಿ. ಈಗ ಗಮನಿಸ್ರಿ, ಮೊದಲು ಬರ್ಕೊಳ್ಳೋಣ. n/2ರ ಭಾಗಾಕಾರವು ಶೇಷ 1ನ್ನು ಉಳಿಸಿದ್ರೆ n ನ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು? ಒಂದು ಸಂಖ್ಯೆಯನ್ನ ನಾವು ತಗೊಳ್ಳೋಣ. ಒಂದು ಸಂಖ್ಯೆ CBA ಆಗಿರಲಿ. ಅಂದ್ರೆ ನನಗೆ ಆ ಸಂಖ್ಯೆ ಯಾವುದು ಅಂತ ಗೊತ್ತಿಲ್ಲ, ಬರ್ಕೊಂಡಿದ್ದೀನಿ CBA ಅಂತ ಹೇಳಿ, ಇದಕ್ಕೆ ಡಾಟ್ ಇಟ್ಟಿದ್ದೀನಿ ಅಂದ್ರೆ ಇನ್ನೂ ಸಂಖ್ಯೆಗಳು ಇದೆ. ಹಾಗಾದ್ರೆ ಬಿಡಿ ಸ್ಥಾನವನ್ನ ನಾನು ಗಮನಿಸಬೇಕು ಮಕ್ಕಳೇ. ಬಿಡಿ ಸ್ಥಾನದಲ್ಲಿ a ಯನ್ನ 2ರಿಂದ ನಾನು ಭಾಗಿಸ್ತಾ ಇದ್ದೀನಿ. 2ರಿಂದ ಭಾಗಿಸಿದಾಗ ನನಗೆ ಶೇಷ 1 ಉಳ್ಕೋಬೇಕು. ಅಂದ್ರೆ a ಯನ್ನು 2ರಿಂದ ಭಾಗಿಸಿದಾಗ ಶೇಷ 1 ಉಳಿಯಬೇಕು. ಹಾಗಾದ್ರೆ ಗಮನಿಸಿ ಮಕ್ಕಳೇ, 2ರಿಂದ ನಾನು a ಯನ್ನ ಭಾಗಿಸ್ತಾ ಇದ್ದೀನಿ. ನನಗೆ ಶೇಷ 1 ಉಳಿಬೇಕು. ಹಾಗಾದ್ರೆ ನಾನು ಇಲ್ಲಿ 0ಯನ್ನ ಕೊಟ್ರೆ, 2 0ಗೆ 0 ಅಂತ ತಗೊಂಡ್ರೆ ಆಗ ನನಗೆ a - 0 = 1 ಅಂತ ಹೇಳಿ ಬರೆದ್ರೆ a = 1. a ಗೆ ನಾನು 1ಅನ್ನ ಆದೇಶ ಮಾಡಿದ್ರೆ ಆಗ ನನಗೆ ಶೇಷ 1 ಬರುತ್ತೆ. ಹಾಗೆ 2 ಶೇಷ ನನಗೆ 1 ಬರಬೇಕು. ಹಾಗಾದ್ರೆ ನಾನು 2ರಿಂದ ನಾನು ಗುಣಾಕಾರ ಮಾಡ್ಕೊಂಡ್ರೆ, ಇಲ್ಲಿ 2 ಅಂದ್ರೆ 2 ಅಂತ ಹೇಳಿ ಬರ್ಕೊಂಡ್ರೆ ಆಗ a - 2 = 1 ಅಂತ ಹೇಳಿ ಬರ್ಕೊಳ್ತಾ ಇದ್ದೇನೆ ಮಕ್ಕಳೇ. ಗಮನಿಸ್ರಿ, a - 2 = 1. -2 ಆಚೆ ಕಳಿಸ್ರಿ. a = 1 + 2 = 3. ಇನ್ನೊಂದನ್ನ ಗಮನಿಸೋಣ ಮಕ್ಕಳೇ. 2ರಿಂದ a ಯನ್ನ ಭಾಗಿಸ್ತಾ ಇದ್ದೀನಿ. 2 2 4. ಇಲ್ಲಿ ಶೇಷ 1 ಉಳಿಬೇಕು. ಹಾಗಾದ್ರೆ a - 4 = 1. ಹಾಗಾದ್ರೆ a = 1 + 4. 4 ಆಚೆ ಕಳಿಸ್ರಿ, +4 ಅಂತ. ಹಾಗಾಗಿ a = 5. ಗಮನಿಸಿ ಮಕ್ಕಳೇ, a = 1ಅನ್ನ ಕೊಟ್ರೆ ಶೇಷ 1 ಉಳಿಯುತ್ತೆ. a = 3ಅನ್ನ ಕೊಟ್ರೆ ಶೇಷ 1 ಉಳಿಯುತ್ತೆ. ಹಾಗೆ a = 5ಅನ್ನ ಕೊಟ್ರೆ ಶೇಷ 1 ಉಳಿಯುತ್ತೆ.
ಹಾಗಾದ್ರೆ 1, 3, 5 ಇವು ಎಂಥ ಸಂಖ್ಯೆಗಳು? ಬೆಸ ಸಂಖ್ಯೆಗಳು. ವೆರಿ ಗುಡ್. ಹಾಗಾದ್ರೆ ಎ ಇಸ್ ಈಕ್ವಲ್ ಟು 1, 3, 5 ನಂತರ 7, 9 ಅಲ್ವಾ? ಇವುಗಳು ಅಂದ್ರೆ ಬೆಸ ಸಂಖ್ಯೆಗಳನ್ನ ಅಲ್ವಾ? ಎ ಇಸ್ ಈಕ್ವಲ್ ಟು 1 ಅನ್ನ ಕೊಡ್ಬೋದು, 2 3 ಕೊಡ್ಬೋದು, 5 ಕೊಡ್ಬೋದು, 7 ಕೊಡ್ಬೋದು. ಈ ಸಂಖ್ಯೆಗಳನ್ನ ಕೊಟ್ಟಾಗ ಇವುಗಳನ್ನ ಈ ಬೆಲೆಗಳನ್ನು ಕೊಟ್ಟಾಗ ಆ ಸಂಖ್ಯೆ 2ರಿಂದ ಭಾಗವಾಗುವುದು. ಅಂದ್ರೆ ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆಗಳು ಮಾತ್ರ ಇರಬೇಕು. ನೋಡಿ ಮಕ್ಕಳೇ, ಎನ್ ಅನ್ನ ನಾವು 2ರಿಂದ ಭಾಗಿಸ್ತಾ ಇದ್ದೀವಿ. ಆಗ ಶೇಷ ನನಗೆ 1 ಉಳಿಬೇಕು ಅಂದ್ರೆ ಎನ್ ಅಂತಕ್ಕಂತಹ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿರುವ ಅಂಕಿ ಏನಾಗಿರ್ಬೇಕು? ಬೆಸ ಸಂಖ್ಯೆಗಳು ಆಗಿರಬೇಕು. ಆಗಿದ್ರೆ ಮಾತ್ರ ನನಗೆ ಶೇಷ 1 ಉಳಿಯುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಬಹಳ ಸರಳವಾಗಿದೆ, ಸುಲಭವಾಗಿ ನಾವು ಅರ್ಥ ಮಾಡ್ಕೋಬಹುದು. ಮತ್ತೊಂದು ಲೆಕ್ಕವನ್ನು ನಾವು ನೋಡೋಣ ಮಕ್ಕಳೇ. 5ರ ಭಾಜ್ಯತೆಯ ನಿಯಮದ ಮೇಲೆ ಒಂದು ಲೆಕ್ಕವನ್ನು ನೋಡೋಣ. ಎನ್ ಅಂತಕ್ಕಂಥ ಸಂಖ್ಯೆಯನ್ನು ನಾನು 5ರಿಂದ ಭಾಗಿಸ್ತಾ ಇದ್ದೀನಿ. ಸ್ವಾಭಾವಿಕ ಸಂಖ್ಯೆಯನ್ನು 5ರಿಂದ ಭಾಗಿಸ್ತಾ ಇದ್ದೀನಿ. ಭಾಗಾಕಾರವು ಶೇಷ 3 ಉಳಿಸಿದ್ರೆ ಎನ್ನ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು? ಗಮನಿಸಿ ಮಕ್ಕಳೇ, n ಡಿವೈಡೆಡ್ ಬೈ 5 ಅಂದ್ರೆ 5ರಿಂದ n ಅಂತಕ್ಕಂಥ ಒಂದು ಸಂಖ್ಯೆಯ ಭಾಗಾಕಾರವನ್ನು ಮಾಡಿದಾಗ ನನಗೆ ಶೇಷ 3 ಉಳಿಬೇಕು. ಹಾಗಾದ್ರೆ n ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಯಾವುದು? ಹಾಗಾದ್ರೆ ಒಂದು ಸಂಖ್ಯೆ ಏನಂತ ಬರ್ಕೊಳ್ಳೋಣ? CBA ಆಗಿರಲಿ. ಒಂದು ಸಂಖ್ಯೆಯನ್ನ ನಾನು ಬರ್ಕೊಂಡಿದ್ದೀನಿ, CBA ಇತ್ಯಾದಿ ಇದೆ, ದೊಡ್ಡ ಸಂಖ್ಯೆನೇ ಇದೆ. ಹಾಗಾದ್ರೆ ಅವ್ರು ಕೇಳ್ತಾ ಇರೋದು ಬಿಡಿ ಸ್ಥಾನ. ಹಾಗಾದ್ರೆ ಏನ ಬೆಲೆ ಏನಾಗಿರ್ಬೇಕು? ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಎ ಇದರ ಬೆಲೆಯನ್ನು ನಾನು ಕಂಡುಹಿಡ್ಕೋಬೇಕು. ಹಾಗಾದ್ರೆ 5ರಿಂದ ನಾನು ಎ ಅನ್ನ ಭಾಗಿಸ್ತಾ ಇದ್ದೀನಿ. ನನಗೆ ಶೇಷ 3 ಉಳಿಬೇಕು. ಹಾಗಾದ್ರೆ 0 ತಗೊಂಡ್ರೆ 5 0ಗೆ 0. ಹಾಗಾದ್ರೆ a ಮೈನಸ್ 0 ಈಕ್ವಲ್ಸ್ 3 ಅಂತ ಹೇಳಿ ಬರೆದ್ರೆ a ಇಸ್ ಈಕ್ವಲ್ ಟು 3. 0 ಆಚೆ ಕಳಿಸಿ ಪ್ಲಸ್ 0. ಹಾಗಾದ್ರೆ a ಇಸ್ ಈಕ್ವಲ್ ಟು 3 ಅಂತ. ಎಗೆ ನಾನು 3 ಆದೇಶ ಮಾಡಿದ್ರೆ ಆಗ ನನಗೆ ಶೇಷ 3 ಉಳಿಯುತ್ತೆ. ಎಗೆ 3. ಹಾಗಾದ್ರೆ ಮತ್ತೊಂದು ಉದಾಹರಣೆಯನ್ನ ಇಲ್ಲಿ ತಗೊಳ್ಳೋಣ. ನನಗೆ ಶೇಷ 3 ಉಳಿಬೇಕು. ಹಾಗಾದ್ರೆ ಇಲ್ಲಿ ನಾನು 1 ಬರ್ಕೊಂಡ್ರೆ ಇಲ್ಲ 5 ಆಯಿತು. ಹಾಗಾದ್ರೆ a ಮೈನಸ್ 5 ಇಸ್ ಈಕ್ವಲ್ ಟು 3. a ಮೈನಸ್ 5 ಇಸ್ ಈಕ್ವಲ್ ಟು 3. ಹಾಗಾದ್ರೆ a ಇಸ್ ಈಕ್ವಲ್ ಟು 3. 5 ಆಚೆ ಕಳಿಸಿ ಪ್ಲಸ್ 5. a ಇಸ್ ಈಕ್ವಲ್ ಟು 8. ಹಾಗಾದ್ರೆ ಎಗೆ 8 ಕೊಡ್ತಾರೆ. ಮುಂದುವರಿಯೋಣ. ಎ ಶೇಷ ನನಗೆ 3 ಉಳಿಬೇಕು. ಭಾಗಿಸ್ಕೊಳ್ಳೋಣ. 5ರಲ್ಲಿ 10 ಅಂತ ಹೇಳಿ ಬರ್ತಿದ್ದೀನಿ. ಹಾಗಾದ್ರೆ a ಮೈನಸ್ 10 ಈಕ್ವಲ್ಸ್ 3 ಅಂತ ಹೇಳಿ ಬರ್ಕೊಂಡ್ರೆ a ಇಸ್ ಈಕ್ವಲ್ ಟು 3 ಪ್ಲಸ್ 10 13. ಅಂದರೆ 2 ಅಂಕಿ ಮಾತ್ರ. ಆದರೆ ನನಗೆ ಬೇಕಾಗಿರೋದು ಬಿಡಿ ಸ್ಥಾನ ಆಗಿರೋದ್ರಿಂದ ನಾನು
ಮುಂದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಯಾಕಂದರೆ ಬಿಡಿ ಸ್ಥಾನ 3 ಅಷ್ಟೇ, 3 ಬರ್ತಾರೆ. ಅದರಿಂದ ಇದರ ಅವಶ್ಯಕತೆ ನನಗಿಲ್ಲ. ಹಾಗಾದರೆ ಏನ ಬೆಲೆ 3 ಆಗಿದ್ರೆ, ಏನ ಬೆಲೆ 8 ಆಗಿದ್ರೆ, ಆಗ ಕೊಟ್ಟಂತಹ ಸಂಖ್ಯೆಯನ್ನು ನಾನು 5ರಿಂದ ಭಾಗಿಸಿದ್ರೆ ಆಗ ನನಗೆ ಶೇಷ ಏನು ಉಳಿಯುತ್ತೆ ಮಕ್ಕಳೇ? 3 ಉಳಿಯುತ್ತೆ. ಹಾಗಾದ್ರೆ ಏನಂತ ಬರೆಯೋಣ? ಹಾಗಾದರೆ ಎ ಇಸ್ ಈಕ್ವಲ್ ಟು 3 ಅಥವಾ 5, ಎ ಇಸ್ ಈಕ್ವಲ್ ಟು 3 ಅಥವಾ 8 ಆದಾಗ ಮಾತ್ರ ಅದು 5ರಿಂದ ಭಾಗವಾಗಿ ಶೇಷವು 3 ಉಳಿಯುವುದು. ಅಂದರೆ ನಾನು ಹೇಗೆ 3 ಅಥವಾ 8 ಆದೇಶ ಮಾಡಿದರೆ ಮಾತ್ರ ಆಗದ 5ರಿಂದ ಭಾಗ ಆಗುತ್ತೆ, 5ರಿಂದ ಭಾಗ ಆಗುತ್ತೆ, ಆಗ ಶೇಷ ನನಗೆ 3 ಉಳಿಯುತ್ತೆ. ಅರ್ಥ ಆಗಿದೆಯಲ್ಲ ಮಕ್ಕಳೇ? ಈಗ ನಾವು 9ರ ಮತ್ತು 3ರ ಬಾಧ್ಯತೆಯ ನಿಯಮಗಳನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಮತ್ತಷ್ಟು ಲೆಕ್ಕಗಳಿದೆ ಇದರ ಮೇಲೆ. 2 ಮತ್ತು 5ರ ಬಾಧ್ಯತೆಯ ನಿಯಮವನ್ನು ಅಳವಡಿಸ್ಕೊಂಡು ಮಾಡ್ತಕ್ಕಂಥ ಮತ್ತಷ್ಟು ಲೆಕ್ಕಗಳಿದೆ ಮಕ್ಕಳೇ. ಆ ಲೆಕ್ಕಗಳನ್ನು ಕೂಡ ಮಾಡಿ ಗೊತ್ತಾಗದೇ ಇದ್ದರೆ ಶಿಕ್ಷಕರ ಸಹಾಯವನ್ನು ಪಡ್ತೀವಿ. ಈಗ 9 ಮತ್ತು 3ರ ಬಾಧ್ಯತೆಯ ನಿಯಮವನ್ನು ಮಾಡೋಣ. 9 ಮತ್ತು 3ರ ಬಾಧ್ಯತೆಯ ನಿಯಮ. 3 ಮತ್ತು 9ರ ಬಾಧ್ಯತೆಯ ನಿಯಮವನ್ನು ನಾವು ಈಗ 2, 10 ಮತ್ತು 5ರ ಬಾಧ್ಯತೆಯ ನಿಯಮವನ್ನು ನಾವು ಹೇಗೆ ಮಾಡಿದ್ವಿ ಆ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮಕ್ಕಳೇ. ಅದರಿಂದ ಇದನ್ನು ಇನ್ನೊಂದು ವಿಧದಲ್ಲಿ ಈ ನಿಯಮವನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಇಲ್ಲಿ ಒಂದು ಲೆಕ್ಕವನ್ನು ತಗೊಳ್ಳೋಣ. ಒಂದು ಸಂಖ್ಯೆಯನ್ನು ತಗೊಳ್ತೀನಿ, 3573 ಅಂತ ಹೇಳಿ ಬರ್ಕೊಂಡಿದ್ದೀನಿ ಮಕ್ಕಳೇ. ಇದರ ವಿಸ್ತೃತ ರೂಪವನ್ನು ಬರ್ಕೊಳ್ಳೋಣ. 1000 ಇಂಟು 3 ಪ್ಲಸ್ 5 100ರ ಸ್ಥಾನದಲ್ಲಿದೆ, 100 ಇಂಟು 5 ಪ್ಲಸ್ 7 10ರ ಸ್ಥಾನದಲ್ಲಿದೆ, 10 ಇಂಟು 7 ಪ್ಲಸ್ 1 3 ಬಿಡಿ ಸ್ಥಾನದಲ್ಲಿದೆ, 1 ಇಂಟು 3. ಇದನ್ನು ನಾನೀಗ ಈ ರೀತಿಯಾಗಿ ಬರ್ಕೊಳ್ತೀನಿ ಮಕ್ಕಳೇ. 999 ಪ್ಲಸ್ 1 ಇಂಟು 3 ಪ್ಲಸ್ 99 ಇಂಟು 7 ಪ್ಲಸ್ 3. ಈಗ 999 ಇಂಟು 3 ಪ್ಲಸ್ 3, 99 ಇಂಟು 5 ಪ್ಲಸ್ 5 ಹೇಗೆ ಬರ್ತಾ ಇದೆ? ಇದರಿಂದ ಇದನ್ನು ಗುಣಿಸ್ಕೊಳ್ತಾ ಇದ್ದೀನಿ, ಇದರಿಂದ ಇದನ್ನು ಗುಣಿಸ್ತಾ ಇದ್ದೇನೆ. ಹಾಗೆ 99 ಇಂಟು 5 ಪ್ಲಸ್ 5 ಅಂದರೆ 5 ಪ್ಲಸ್ 9 ಇಂಟು 7 ಪ್ಲಸ್ 7 ಅಂದರೆ 7 ಪ್ಲಸ್. ಹಾಗಾದರೆ 999 ಇಂಟು 3 ಪ್ಲಸ್ 99 ಇಂಟು 5 ಪ್ಲಸ್ 9 ಇಂಟು 7 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 3. ಗಮನಿಸಿ ಮಕ್ಕಳೇ, ಇಲ್ಲಿ ನಾವು ಈ ಲೈನಿಂದ ಈ ಲೈನನ್ನು ಬರಿಬೇಕಾದ್ರೆ ಏನು ಮಾಡಿದ್ದೀವಿ? ಇದರಿಂದ ಗುಣಾಕಾರ ಮಾಡಿ ಬರ್ಕೊಂಡಿದ್ವಿ, ಅದನ್ನು ಒಂದು ಕಡೆ ತಗೊಂಡಿದ್ವಿ. 999 ಇಂಟು 3 ಪ್ಲಸ್ 99 ಇಂಟು 5 ಪ್ಲಸ್ 9 ಇಂಟು 7 ಒಂದು ಕಡೆ ಬರ್ಕೊಂಡಿದ್ದೀನಿ. ಇನ್ನು ಉಳಿದಿರೋದು ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 3 ಅಂತೇಳಿ ಬರ್ಕೊಂಡಿದ್ದೀನಿ. ಇದು 9 ಮತ್ತು 3ರಿಂದ ಭಾಗವಾಗುತ್ತದೆ. 9 ಮತ್ತು 3ರಿಂದ ಭಾಗವಾಗುತ್ತದೆ.
9 ಮತ್ತು 3ರಿಂದ ಭಾಗ. ಇದು ಕೂಡ 9 ಮತ್ತು 3ರಿಂದ, ಇದು ಕೂಡ 9 ಮತ್ತು 3ರಿಂದ, ಇದು ಕೂಡ 9 ಮತ್ತು 3ರಿಂದ. ಹಾಗಾದರೆ ಈ ಸಂಖ್ಯೆಯನ್ನು ಗಮನಿಸಿ ಮಕ್ಕಳೇ. 3 + 5 + 7 + 3 ಕೂಡಿಕೊಂಡ್ರೆ ನನಗೆ 18 ಬರ್ತಾ ಇದೆ. ಈ 18 9 ಮತ್ತು 3ರ ಅಪವರ್ತಿ ಆಗಿದೆ. ಅಂದರೆ ಇವೆರಡು ಇದರ ಅಪವರ್ತನಗಳು. 18ರ ಅಪವರ್ತನಗಳು 3 ಮತ್ತು 9 ಇದೆ. ಜೊತೆಗೆ 18 3ರ ಅಪವರ್ತಿನೂ ಹೌದು, 9ರ ಅಪವರ್ತಿನೂ ಕೂಡ ಹೌದು. ಅದರಿಂದ ಈ ಬಿಡಿ ಸ್ಥಾನದಲ್ಲಿ ಏನು ನಾವು ನೋಡಿದ್ವಿ, ಆ ಸಂಖ್ಯೆಗಳನ್ನು ನಾವು ಹಿಂದಿನ ಲೆಕ್ಕದಲ್ಲಿ ಹೇಗೆ ಬಿಡಿ ಸ್ಥಾನದಲ್ಲಿ ನೋಡಿದ್ವಿ, ಆ ರೀತಿಯಾಗಿ ಇಲ್ಲಿ ನಾವು ಬಿಡಿ ಸ್ಥಾನವನ್ನು ತಗೊಂಡು ಮಾಡೋದಕ್ಕೆ ಬರೋದಿಲ್ಲ ಮಕ್ಕಳೇ. ಹಾಗಾದರೆ ಕೊಟ್ಟಂತಹ ಸಂಖ್ಯೆ ಏನಿದೆ ಗಮನಿಸಿ, 3 5 7 3 ಈ ಸಂಖ್ಯೆಗಳನ್ನು ನಾನೇನು ಮಾಡ್ತಾ ಇದ್ದೀನಿ, ಕೂಡ್ತಾ ಇದ್ದೀನಿ. ಕೂಡಿದಾಗ ಬರ್ತಕ್ಕಂಥ ಸಂಖ್ಯೆ 3ರಿಂದ ಭಾಗ ಆಗುತ್ತೆ, 9ರಿಂದ ಭಾಗ ಆಗುತ್ತೆ ನೋಡ್ತೀವಿ. ಅದು ನಿಶೇಷವಾಗಿ 3ರಿಂದ ಮತ್ತು 9ರಿಂದ ಭಾಗವಾದರೆ ಆ ಸಂಖ್ಯೆ 3 ಮತ್ತು 9ರಿಂದ ಭಾಗವಾಗುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಇನ್ನೊಂದು ಸಂಖ್ಯೆಯನ್ನು ತಗೋಣ. ಅದು 3 ಮತ್ತು 9ರಿಂದ ಭಾಗವಾಗುತ್ತಾ ನೋಡೋಣ. ಒಂದು ಸಂಖ್ಯೆಯನ್ನು ಬರ್ಕೊಳ್ಳೋಣ. 4 2 6 8 ಅಂತೇಳಿ ಬರ್ಕೊಂಡಿದ್ದೀವಿ ನೋಡಿ. ಈಗ 4 + 2 + 6 + 8 ಕೂಡ್ಕೊಂಡ್ಬಿಡೋಣ. ಅಲ್ಲಿಗೆ 20 ಅಂತ ಬರ್ತಾ ಇದೆ. 8 6 14 16 20. ಹಾಗಾದರೆ 20 3 ಮತ್ತು 9ರ ಅಪವರ್ತ್ಯ ಅಲ್ಲ. ಹಾಗಾಗಿ 3ರಿಂದ 20ನ್ನು ಭಾಗಿಸೋದಕ್ಕೂ ಬರೋದಿಲ್ಲ, 9ನ್ನು ಭಾಗಿಸೋದಕ್ಕೆ ಬರೋದಿಲ್ಲ. ಅಂದರೆ ನಿಶೇಷವಾಗಿ ಭಾಗಾಕಾರ ಆಗೋದಿಲ್ಲ. ಅದರಿಂದ 4268 ಇದು 3 ಮತ್ತು 9ರಿಂದ ಭಾಗ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವು ನಿರ್ಧಾರ ಮಾಡಬಹುದು. ಹಾಗೆ ಮತ್ತೊಂದು ಲೆಕ್ಕವನ್ನು ನಾವು ನೋಡೋದಾದರೆ 1 5 6 7 ತಗೊಂಡಿದ್ದೀನಿ. 1 + 5 + 6 + 7 ಅಲ್ಲಿಗೆ 7 6 ಕೂಡ್ಕೊಂಡ್ರೆ 13. 13ಕ್ಕೆ 5ನ್ನು ಕೊಡಿದ್ರೆ 18 1 19. ಹಾಗಾದರೆ 19 ಕೂಡ ಭಾಗ ಆಗಲ್ಲ. ಹಾಗಾದರೆ ಇನ್ನೊಂದು ಸಂಖ್ಯೆಯನ್ನು ಬದಲಾಯಿಸ್ಕೊಳ್ತೀನಿ ನಾನು, 6 ಅಂತೇಳಿ. ಹಾಗಾದರೆ 6 + 6 12, 12 + 6 18. ಹಾಗಾದರೆ 1566. ಇದು 9ರಿಂದನೂ ಭಾಗ ಆಗುತ್ತೆ, 2ರಿಂದನೂ 3ರಿಂದನೂ ಕೂಡ ಭಾಗ ಆಗುತ್ತೆ. ಅದರಿಂದ 1566 2 9 ಮತ್ತು 3ರಿಂದ ಭಾಗ ಆಗುತ್ತೆ ಅಂತ ಹೇಳಿ ಕಂಡುಹಿಡ್ಕೋಬೋದು. ಅಭ್ಯಾಸದಲ್ಲಿ ಕೆಲವು ಲೆಕ್ಕಗಳಿದೆ ಮಕ್ಕಳೇ. ಆ ಲೆಕ್ಕಗಳನ್ನು ಮಾಡಿ ಸುಲಭವಾಗಿದೆ. ನಿಮಗೆ ಗೊತ್ತಾಗದೆ ಹೋದಲ್ಲಿ ನಿಮ್ಮ ಶಿಕ್ಷಕರ ಸಹಾಯವನ್ನು ಮಾಡಿ. ಮಕ್ಕಳೇ, ಒಂದು ಲೆಕ್ಕವನ್ನು ತಗೊಳ್ಳೋಣ. 3 ಮತ್ತು 9ರ ಬಾಧ್ಯತೆಯ ನಿಯಮಕ್ಕೆ ಸಂಬಂಧಿಸಿದಂತೆ 9ರ ಬಾಧ್ಯತೆಯ ನಿಯಮದಲ್ಲಿ ಒಂದು ಲೆಕ್ಕವನ್ನು ಗಮನಿಸೋಣ. ಒಂದು ಸಂಖ್ಯೆ, ಒಂದು 3 ಅಂಕಿಯ ಸಂಖ್ಯೆ, 3 ಅಂಕಿಯ ಸಂಖ್ಯೆ, ಒಂದು 3 ಅಂಕಿಯ ಸಂಖ್ಯೆ 24x ಎಂಬುದು 9ರಿಂದ ಭಾಗವಾಗಬೇಕಾದರೆ x ನ ಬೆಲೆ ಕಂಡುಹಿಡಿಯಿರಿ. x ನ ಬೆಲೆ ಕಂಡುಹಿಡಿಯಿರಿ. ಲೆಕ್ಕವನ್ನು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಒಂದು 3 ಅಂಕಿಯ ಸಂಖ್ಯೆ 24x ಎಂಬುದು 9ರಿಂದ ಭಾಗವಾಗಬೇಕಾದ್ರೆ x ನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. x ಅನ್ನೋದು ಬಿಡಿ ಸ್ಥಾನದಲ್ಲಿದೆ ಮಕ್ಕಳೇ. ಹಾಗಾದರೆ ಒಂದು ಅಂಕಿಯನ್ನು ಅಲ್ಲಿಗೆ ಕಂಡುಹಿಡ್ಕೋಬೇಕಾಗ್ತದೆ.
ಹಾಗಾದ್ರೆ ಈ ಲೆಕ್ಕವನ್ನು ಬಿಡಿಸೋಣ ಮಕ್ಕಳೇ. 24x 24x ಎಂಬುದು 9ರಿಂದ ಭಾಗವಾಗಬೇಕಾದರೆ 9ರಿಂದ ಭಾಗವಾಗಬೇಕಾದರೆ ಭಾಗ ಮಾಡಬೇಕಲ್ವಾ? ಭಾಗಿಸೋಣ. ಭಾಗಿಸ್ಬೇಕಂದ್ರೆ ಏನು ಮಾಡಬೇಕು? ಇವುಗಳ ಮೊತ್ತವನ್ನು ಕಂಡುಹಿಡ್ಕೋಬೇಕು ಅಲ್ವಾ? ಅಲ್ಲಿಗೆ 2 + 4 6 + x 6 + x ಕೂಡ್ಕೊಂಡ್ರೆ ನನಗೆ 6 + x ಬರುತ್ತೆ. ಇದು ಬೀಜ ಪದ ಇರೋದ್ರಿಂದ ಅದನ್ನು ಹಾಗೆ ಬರ್ಕೋಬೇಕು. ಹಾಗಾದ್ರೆ 2ಕ್ಕೆ 4 ಕೂಡಿದ್ರೆ 6. ಹಾಗಾದ್ರೆ ಇದು 6 + x ಎಂಬುದು 6 + x ಎಂಬುದು 9ರಿಂದ ಭಾಗವಾಗಬೇಕಾದ್ರೆ 6 + x = 9, 18, 27 ಇತ್ಯಾದಿ ಅಲ್ವಾ? ಆಗಿದೆ. ಅದು ನಾವು ಒಂದನ್ನು ತಗೊಳ್ಳೋಣ. ಹಾಗಾದ್ರೆ 6 + x = 9. ಹಾಗಾದ್ರೆ x = 9, 6 ಆಚೆ ಕಳಿಸ್ಬಿಟ್ರೆ -6. ಹಾಗಾದ್ರೆ x = 3. ಹಾಗಾದ್ರೆ ನಾನು x ಇರೋ ಜಾಗದಲ್ಲಿ 3 ಕೊಟ್ಟರೆ ಅದು 9ರಿಂದ ಭಾಗ ಆಗುತ್ತಾ? ಚೆಕ್ ಮಾಡ್ಕೊಳ್ಳೋಣ ಮಕ್ಕಳೇ. 24 ಇದೆ, 2 4 x ಅಂತ ಇದೆ ಕೊಟ್ಟಿರೋ ಲೆಕ್ಕ. x ಇರೋ ಜಾಗದಲ್ಲಿ 3 ಆದೇಶ ಮಾಡೋಣ. ಹಾಗಾದ್ರೆ 2 4 3. ಅಲ್ಲಿಗೆ ಇವನ್ನ ಕೂಡ್ಕೊಂಡ್ರೆ 2 + 4 + 3 9 ಬರುತ್ತೆ. ಇದು ಹಾಗಾದ್ರೆ 2 4 3 ಇದು 9ರಿಂದ ಭಾಗವಾಗುವುದು ಅಲ್ವಾ ಮಕ್ಕಳೇ? 9 ಬಿಟ್ಟು 18 ತಗೊಂಡ್ರೆ ಏನಾಗುತ್ತೆ? ಆಗ ನನಗೆ ಏನು ಬರುತ್ತೆ? 18ರಲ್ಲಿ 6 ಕಳ್ಕೊಂಡ್ರೆ ನನಗೆ 12 ಬರುತ್ತೆ. ಆದರೆ ಇಲ್ಲಿ ಬಿಡಿ ಸ್ಥಾನ ಇದೆ. ಹಾಗಾಗಿ ನಾನು ಒಂದು ಅಂಕಿಯನ್ನು ಕಂಡುಹಿಡಿಯಬೇಕು. ಅದರಿಂದ x-ಗೆ 3 ಮಾತ್ರ ಕೊಡೋದಕ್ಕೆ ಸಾಧ್ಯ ಇದೆ ಮಕ್ಕಳೇ. ಅದನ್ನು ಬಿಟ್ಟು ಬೇರೆ ಸಂಖ್ಯೆಯನ್ನು ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇನ್ನೊಂದು ಲೆಕ್ಕವನ್ನು ಗಮನಿಸೋಣ ಮಕ್ಕಳೇ. ಇನ್ನೊಂದು ಲೆಕ್ಕವನ್ನು ಮಾಡೋಣ. ಇದರ ಮೇಲೆ 9ರ ಬಾಧ್ಯತೆಯ ನಿಯಮಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಲೆಕ್ಕವನ್ನು ಮಾಡೋಣ. 21y5 ಅಂತ ಬರ್ಕೋಣ. 2 1 y5 ಎಂಬುದು 9ರಿಂದ ಅಥವಾ 9ರ ಗುಣಕ ಅಂತ ತಗೊಳ್ತೀವಿ. 9ರ ಗುಣಕವಾಗಿದ್ದು ವೈನ ಒಂದು ಅಂಕಿ, ವೈನ ಒಂದು ಅಂಕಿಯಾಗಿದ್ದರೆ, ವೈಯು ಒಂದು ಅಂಕಿಯಾಗಿದ್ದರೆ, ವೈಯು ಒಂದು ಅಂಕಿ ಆಗಿದ್ದರೆ ವೈನ ಬೆಲೆ ಕಂಡುಹಿಡಿ. ವೈನ ಬೆಲೆ ಕಂಡುಹಿಡಿ. ಎರಡು ಒಂದು y5 ಅಂತ ಹೇಳಿಕೊಟ್ಟಿದ್ದಾರೆ. 4 ಅಂಕಿಯ ಒಂದು ಸಂಖ್ಯೆ. ಇದು 9ರ ಗುಣಕ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ y ಒಂದು ಅಂಕಿ ಆಗಿದ್ದರೆ y ನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು.
ಬನ್ನಿ ಮಕ್ಕಳು, ಇದಕ್ಕೆ ಉತ್ತರವನ್ನು ಕಂಡುಹಿಡಿಯೋಣ. 2 1 5 ಎಂಬುದು 9ರ ಗುಣಕವಾಗಿದೆ. ಕೊಟ್ಟಿದ್ದಾರೆ 9ರ ಗುಣಕ ಅಂತೇಳಿ. ಹಾಗಾದರೆ ಕೂಡ್ಕೊಳ್ಳೋಣ ಮಕ್ಕಳೇ. 2 + 1 + y + 5 ಕೂಡ್ಕೊಂಡಾಗ ನನಗೆ 5 + 1 6 + 2 8 8 + y. ಹಾಗಾದರೆ 8 + y ಇದು 9ರಿಂದ ಭಾಗವಾಗಬೇಕಾದರೆ ಅದು 9ರಿಂದ ಭಾಗ ಆಗಬೇಕು ಅಂದರೆ ಹಾಗಾದರೆ 8 + y = 9ರ ಗುಣಕ ಅಂತ ಹೇಳ್ತಾರೆ. ಹಾಗಾದರೆ 9ರ ಗುಣಕಗಳನ್ನು ನಾನು ತಗೊಂಡಿದ್ದೀನಿ. ಹಾಗಾದರೆ ಇದರಲ್ಲಿ ಯಾವುದಾದ್ರು ಒಂದು ಸಂಖ್ಯೆಯನ್ನು ತಗೊಳ್ಳೋಣ. 8 + y = 9. ಹಾಗಾದರೆ y = 9 - 8 y = 1. ಹಾಗಾದರೆ yಗೆ ನಾನು 1 ಆದೇಶ ಮಾಡಿದರೆ 21 y 5 ಅಂತ ಇದೆ. ಹಾಗಾದರೆ 2 1 1 5 ಇದು 9ರಿಂದ ಭಾಗವಾಗುವುದು. 9ರಿಂದ ಭಾಗವಾಗುವುದು. ನೋಡ್ರಿ, 9ರಿಂದ ಭಾಗ ಆಗುತ್ತಾ ಬೇಕಾದ್ರೆ ಚೆಕ್ ಮಾಡ್ಕೋಬೋದು. 9ರಿಂದ 2115 ಭಾಗ ಆಗುತ್ತಾ ಅಂತೇಳಿ. 9 2 18, ಅಲ್ಲಿಗೆ 3 ಉಳಿತು. 0 1 ಇಳಿಸ್ಕೊಳ್ತೀವಿ. 9 3 27, 11ರಲ್ಲಿ 7 4 ಉಳಿಯುತ್ತೆ. 0 5 ಇಳಿಸ್ಕೊಳ್ತೀವಿ. 9 5 45, 0 ಅಂದರೆ 2115 ಅಂತಕ್ಕಂಥದ್ದು 9ರ ಗುಣಕ ಆಗಿದೆ. ಅದರಿಂದ ವೈನ ಬೆಲೆ, ಅದರಿಂದ ವೈ ಬೆಲೆ ಎಷ್ಟು? 1. ವೈ ಬೆಲೆ 1. ವೈನ ಬೆಲೆ 1 ಆಗಿದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇನ್ನೊಂದು ಲೆಕ್ಕವನ್ನು ಮಾಡೋಣ ಮಕ್ಕಳೇ. ಈಗ ಇದನ್ನು ಬದಲಾಯಿಸ್ಕೊಳ್ಳೋಣ. 3 1 z 3 1 z 5 3 1 z 5 ಎಂಬುದು 9ರ ಗುಣಕವಾಗಿದ್ದು ವೈ ಒಂದು ಅಂಕೆಯಾಗಿದ್ದರೆ ವೈ ಬೆಲೆಯನ್ನು ಕಂಡುಹಿಡಿಯಿರಿ. ಅಥವಾ 9ರಿಂದ ಎಂಬುದು 9ರಿಂದ ಭಾಗವಾಗಬೇಕಾದರೆ ಝಡ್ನ ಬೆಲೆ ಕಂಡುಹಿಡಿಯಿರಿ. ಝಡ್ ಬೆಲೆಯನ್ನು ಕಂಡುಹಿಡಿಯೋಣ. ಬಹಳ ಸುಲಭವಾಗಿದೆ ಮಕ್ಕಳೇ, ಕಂಡುಹಿಡಿಯೋಣ. 3 + 1 + z. ಈಗ ಬರ್ಕೋಣ. 3 1 z 5 ಎಂಬುದು 9ರಿಂದ ಭಾಗವಾಗಬೇಕಾದರೆ ಇವುಗಳ ಮೊತ್ತ 3 + 1 + z + 5 ಇವುಗಳ ಮೊತ್ತ 9ರಿಂದ ಭಾಗ ಆಗಬೇಕು. ಇವುಗಳ ಮೊತ್ತವನ್ನು ಮಾಡ್ಕೊಳ್ಳೋಣ. 5 + 6 + 9 9 ಬರ್ತಾ ಇದೆ. 9 + z. ಹಾಗಾದರೆ 9 + z ಇದು 9ರಿಂದ ಭಾಗವಾಗಬೇಕಾದರೆ ಹಾಗಾದರೆ 9 + z = 9 18 27 ಇತ್ಯಾದಿ ಇದರ ಗುಣಕಗಳನ್ನು ಬರ್ಕೊಂಡಿದೆ. ಹಾಗಾದರೆ 9 + z = 9, z = 9
9 ಆಚೆ ಕಳಿಸ್ರಿ 9 z ಇಸ್ ಈಕ್ವಲ್ ಟು 0 9 ಕಳೆದ್ರೆ 0 ಬರ್ತಾ ಇದೆ ನೋಡಿ 9 ಪ್ಲಸ್ z ಇಸ್ ಈಕ್ವಲ್ ಟು 9 z ಇಸ್ ಈಕ್ವಲ್ ಟು 9 ಮೈನಸ್ 9 z ಇಸ್ ಈಕ್ವಲ್ ಟು 0 ಹಾಗಾದ್ರೆ 9 ಪ್ಲಸ್ z ಇಸ್ ಈಕ್ವಲ್ ಟು 18 ಅಂತ ಹೇಳ್ತೋಗೋಣ z ಇಸ್ ಈಕ್ವಲ್ ಟು 18 ಈ 9 ಆಚೆ ಕಳಿಸ್ರಿ 9 z ಇಸ್ ಈಕ್ವಲ್ ಟು 9 z ನ ಬೆಲೆ 2 ಬರ್ತಾ ಇದೆ ಮಕ್ಕಳೇ ಯಾಕಂದ್ರೆ ಒಂದು ಅಂಕಿಯನ್ನು ನಾನು ಗುರುತಿಸಬೇಕು 0 ಅನ್ನೋದು ಒಂದು ಅಂಕಿ 9 ಅನ್ನೋದು ಕೂಡ ಒಂದು ಅಂಕಿ ಅದರಿಂದ z ನ ಬೆಲೆ z ಇಸ್ ಈಕ್ವಲ್ ಟು 0 ಅಥವಾ 9 ಆಗಿರಬೇಕು ಹಾಗಾದರೆ z ಬೆಲೆ 0 ಆಗಿರ್ಬೋದು ಅಥವಾ 9 ಆಗಿರ್ಬೋದು ಅಂದರೆ 3105 ಅಥವಾ 3195 ಈ ಎರಡು ಸಂಖ್ಯೆಗಳು 9 ರಿಂದ ಭಾಗವಾಗುತ್ತವೆ ಮಕ್ಕಳೇ ಇಲ್ಲಿವರೆಗೂ ಅಭ್ಯಾಸದ ಲೆಕ್ಕಗಳನ್ನು ಮಾಡಿದ್ದೀವಿ ಮತ್ತಷ್ಟು ಲೆಕ್ಕಗಳನ್ನು ಬಿಡಿಸಿದ್ದೀವಿ ಇನ್ನೂ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ ಧನ್ಯವಾದಗಳು